ನಗರದಲ್ಲಿ ಫೆಬ್ರವರಿ 3ರಂದು ನಡೆಯಲಿರುವ ಎಸ್ಐಆರ್ ವಿರೋಧಿ ಸಮಾವೇಶದ ಕರಪತ್ರ ಬಿಡುಗಡೆ. ಫೆಬ್ರವರಿ 3ರಂದು ಬೀದರ್ ಜಿಲ್ಲಾ ಕೇಂದ್ರದಲ್ಲಿ ನಡೆಸಲು ನಿರ್ಧರಿಸಲಾದ ಎಸ್ಐಆರ್ ವಿರೋಧಿ ಸಮಾವೇಶದ ಕರಪತ್ರಗಳನ್ನು ಗುರುವಾರ ಮಧ್ಯಾಹ್ನ 12ಕ್ಕೆ ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಪ್ರಮುಖ ಪದಾಧಿಕಾರಿಗಳು, ಮಠಾಧೀಶರು, ಸಾಮಾಜಿಕ ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಕರಪತ್ರ ಬಿಡುಗಡೆ ಬಳಿಕ ಅದರ ಪ್ರಮುಖ ಅವರು ಮಾಹಿತಿ ನೀಡಿದರು. ವಿಶೇಷ ಸಮಗ್ರ ಪರಿಷ್ಕರಣೆ ಅನ್ನುವಂಥ ಈ ಒಂದು ಕೇಂದ್ರ ಸರ್ಕಾರ ಚುನಾವಣೆ ಆಯೋಗದ ಮುಖಾಂತರ ಇಡೀ ದೇಶದಲ್ಲಿ ಈ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡಲು ಹೊರಟಿದೆ. ಅದನ್ನು ನಾವು ಬಲವಾಗಿ ಖಂಡಿಸುತ್ತೇವೆ. ಏಕೆಂದರೆ ಅವರು ಕೇಳಿದಂಥ ದಸ್ತಾವೇಜುಗಳು ನಮ್ಮ ಜನರಲ್ಲಿ ಇರಲ್ಲ. ನಮ್ಮ ಬರ್ತ್ಡೇ ಕೂಡ ನಮ್ಗೆ ಸಿಗಲ್ಲ. ಆದರೆ ತಂದಿದು, ಮುತ್ತಂದು, ತಾಯಿದು ಎಲ್ಲ ಬರ್ತ್ಡೇ ಕೇಳ್ತಾ ಇದ್ದಾರೆ. ಇದರಿಂದ ಮತಪಟ್ಟಿಯಲ್ಲಿರುವಂಥ ಮತದಾರರ ಹಕ್ಕನ್ನು ಕಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಭಾರತ ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ ಅವರು ಪರಿಷ್ಕರಣೆ ಮಾಡಿದ್ದಾರೆ. ಅಲ್ಲಿ ಒಂದೊಂದು ರಾಜ್ಯದಲ್ಲಿ 65 ಲಕ್ಷ 50 ಲಕ್ಷ ಮತದಾರರನ್ನು ಹೊರಗಿಡಲಾಗಿದೆ. ಈಗಾಗಲೇ 6,50,00,000 ಮತದಾರರನ್ನು ಮತಪಟ್ಟಿಯಿಂದ ಹೊರಗಿಡಲಾಗಿದೆ. ಆದ್ದರಿಂದ ಈ ಸರ್ಕಾರ ತಮಗೆ ಯಾರು ಮತ ಹಾಕಲು ಅಂಥವರ ಮತಗಳನ್ನು ಮತಪಟ್ಟಿಯಿಂದ ತೆಗೆದುಹಾಕುವ ಒಂದು ಕಾರ್ಯ ಮಾಡಿಕೊಂಡು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದೆ. ಸಂವಿಧಾನ ವಿರೋಧಿ ಸರ್ಕಾರ ಈಗಾಗಲೇ ಸಂವಿಧಾನ ವಿರುದ್ಧವಾಗಿ ಬಹಳಷ್ಟು ಕೆಲಸಗಳು ಮಾಡ್ತಾ ಇದೆ. ಇವಾಗ ನಮ್ಮ ಮತವನ್ನೇ ಅವರು ಕಸಿದುಕೊಂಡು ನಂತರ ಪ್ರಜಾಪ್ರಭುತ್ವ ಈಗ ಇರಲ್ಲ. ಸಂವಿಧಾನ ಕೂಡ ಹೊರಟೋಗುತ್ತದೆ. ಇಲ್ಲಿರುವಂಥ ಬಡ ಜನರ, ಕೂಲಿ ಕಾರ್ಮಿಕರ, ಗುಡ್ಡಗಾಡು ಜನರು, ಅಲ್ಪಸಂಖ್ಯಾತರು, ದಲಿತರ ಹಕ್ಕುಗಳನ್ನು ಕಸ್ಕೊಳ್ಳಿ ಬರ್ತಾ ಇದ್ದಾರೆ. ಯಾವ ಜನರು ಕೂಲಿಗಾಗಿ ಇಲ್ಲಿ ಉದ್ಯೋಗ ಸಿಗಲಾರ್ದಕ್ಕೆ ಏನೇನು ಅಡ್ಡಾಡ್ತಾ ಇದ್ದಾರೆ ಅಂಥವರಿಗೆ ಮತ್ತೆ ಒಂದು ಪೆಟ್ಟು ಕೊಟ್ಟು, ಒಂದು ವೇಳೆ ಮತಪಟ್ಟಿಯಿಂದ ಅವರು ಮತದಾನ ಹಕ್ಕನ್ನು ಕಸ್ಕೊಂಡ್ರು ಅಂದ್ರೆ ಮುಂದೆ ರೇಷನ್ನು ಹೋಗ್ಬಿಡ್ತದೆ. ಅವ್ರಿಗೆ ಸಿಗುವಂಥ ಸರ್ಕಾರಿ ಸೌಲಭ್ಯಗಳು ಕೂಡ ಎಲ್ಲರೂ ವಂಚಿತರಾಗ್ತಾರೆ. ಆದ್ದರಿಂದ ಈ ಸರ್ಕಾರದ ನಡೆಯನ್ನು ಖಂಡನೆ ಮಾಡಲಿಕ್ಕೆ ಈ ಜನಾಂದೋಲನ ಹಮ್ಮಿಕೊಂಡಿದ್ದೇವೆ. ಜನಾಂದೋಲನ 3ನೇ ತಾರೀಕು ರಂಗಮಂದಿರದಲ್ಲಿ ಒಂದು ಸಮಾವೇಶ ಇಟ್ಕೊಂಡಿದ್ದೀವಿ. ಜನಾಂದೋಲನ ಸಮಾವೇಶ ಇಟ್ಕೊಂಡು ಅಲ್ಲಿ ನಮ್ಮ ಪರ್ಕಾಲ್ ಅವರು ಬರ್ತಾ ಇದ್ದಾರೆ, ಪ್ರಭಾಕರ್ ಬರ್ತಾ ಇದ್ದಾರೆ, ಸುಂದರ್ ಅವರು ಇದ್ದಾರೆ, ತಾರಾರಾವ್ ಬರ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ನಮಗೆ ಈ ಒಂದು ಕಾಯ್ದೆ ಬಗ್ಗೆ ಸಮಜಾಯಿಷಿ ಹೇಳ್ಕೊಡ್ತಾರೆ. ನಾವೆಲ್ಲರೂ ಕೂಡ ಗ್ರಾಮೀಣ ಮಟ್ಟದಲ್ಲಿ ವಿಚಾರ ಮಾಡಿ ಆ ಮತಪಟ್ಟಿಯನ್ನು ಹೊರಗೆ ಹಾಕುವ ಜನರನ್ನು ನಾವು ಎಚ್ಚರಿಕೆಗೊಳಿಸಬೇಕು. ಎಲ್ಲರೂ ಮತದಾನ ಪಟ್ಟಿಯಲ್ಲಿ ಹೆಸರು ಇರಬೇಕು ಅಂತೇಳಿ ನಾವು ನಡ್ಕೊಳ್ಬೇಕಾಗ್ತದೆ. ಇಂದಿನ ರಾಜ್ಯ ಸರ್ಕಾರಗಳು ಮತಪಟ್ಟಿಗೆಯಲ್ಲಿ ಹೆಚ್ಚಿನ ಜನರನ್ನು ಸೇರುವಂಥ ಕಾರ್ಯ ಹಾಕ್ತಾ ಇದ್ರು. ಆ ಒಂದು ಮತಪಟ್ಟಿಗಳಲ್ಲಿ ಜನರು ಸೇರಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ರು. ಆದರೆ ಈ ಸರ್ಕಾರ ಮತಪಟ್ಟಿಯಿಂದ ಜನರನ್ನು ಹೊರಗಿಡುವಂಥ ಒಂದು ಕಾರ್ಯಕ್ರಮ ಹಾಕೊಳ್ತಾ ಇದೆ. ಇದು ನಾವು ಬಲವಾಗಿ ಖಂಡಿಸಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ನಾನು ಕೇಳಿದ್ದೀನಿ.